ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯ ಸಮಯದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರನ್ನ ಆಯ್ಕೆ ಮಾಡುವಂತೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನಿಸಿ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿ ಆಗ್ರಹಿಸುವುದಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ದತ್ತಪೀಠ ಕಲಬುರಗಿಯ ಪ್ರಣವಾನಂದ ಸ್ವಾಮಿ ತಿಳಿಸಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಡಿಗ ನಾಮಧಾರಿ ಬಿಲ್ಲವ ಸೇರಿದಂತೆ ಸರಿಸುಮಾರು 26 ಸಮ ಪಂಗಡಗಳು ಸೇರಿಕೊಂಡು ಸುಮಾರು 30 ಲಕ್ಷ ಜನಸಂಖ್ಯೆ ಹೊಂದಿದ್ದರೂ ಇದುವರೆಗೂ ಸರಿಯಾದ ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ. ಶ್ರೀ ನಾರಾಯಣ ಗುರು ನಿಗಮ ಮಂಡಳಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಘೋಷಣೆಯಾದರೂ ನಂತರ ಬಂದ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ 4 ಬಜೆಟ್ ಮಂಡನೆಯಲ್ಲಿ ₹1 ಹಣ ನೀಡಿಲ್ಲ. ಇಂದಿಗೂ ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಸಮಾಜದವರು ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ. ರಾಷ್ಟ್ರೀಯ ಈಡಿಗ ಮಂಡಳಿ ಸ್ಥಾಪನೆಯಾದ ಪರಿಣಾಮ ನಾರಾಯಣ ಗುರು ನಿಗಮ ಹಾಗೂ ಕುಲಶಾಸ್ತ್ರ ಅಧ್ಯಯನ ನಡೆದಿದೆ. ಸಮಾಜದ ಬೇಡಿಕೆ ಸರ್ಕಾರದ ಮುಂದೂಡುತ್ತಾ ಬರಲಾಗಿದೆ. ಪ್ರಸ್ತುತ ಡಿಕೆಶಿ ಮುಖ್ಯಮಂತ್ರಿಯಾಗಿದ್ದು ಸಮಾಜದವರೇ ಆದ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಮಾಜಕ್ಕೆ 2 ಮಂತ್ರಿ ಸ್ಥಾನ, 3 ನಿಗಮಕ್ಕೆ ಅಧ್ಯಕ್ಷ ಸ್ಥಾನ ನೀಡಲಾಗಿತ್ತು. ಮಧು ಬಂಗಾರಪ್ಪ ಅವರಿಗೆ ಮಂತ್ರಿ ಸ್ಥಾನ ನೀಡಿದ್ದರೂ ಸಮಾಜದ ಪರ ಧ್ವನಿ ಎತ್ತದೆ ಹೋರಾಟಕ್ಕೂ ಬೆಂಬಲಿಸಿಲ್ಲ. ಅದಕ್ಕಾಗಿ ಈ ಬಾರಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಗೋಕರ್ಣದಲ್ಲಿ ಜೂನ್ 11 ಮತ್ತು 12ರಂದು ನಡೆಯುವ ಸಮಾಜದ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಿರ್ಣಯಿಸಿ ಮುಖ್ಯಮಂತ್ರಿ ಭೇಟಿ ಮಾಡಿ ಒತ್ತಾಯಿಸುತ್ತೇವೆ. ಸಭೆಗೆ ಎಲ್ಲ ಜಿಲ್ಲೆಯ 150 ಕಾರ್ಯಕರ್ತರು ಆಗಮಿಸುತ್ತಾರೆ ಎಂದರು. 4 ಜಿಲ್ಲೆಯಲ್ಲಿಯೂ ಸಮಾಜದಿಂದ ರಾಜಕೀಯ ಕ್ರೋಢೀಕರಣ ನಡೆದು ಯುವ ನಾಯಕರು ಪ್ರವೇಶಿಸಬೇಕು. ಸಮಾಜದ ಧ್ವನಿಯಾಗಿ ವಿಧಾನಸೌಧದಲ್ಲಿ ಮಾತನಾಡಬೇಕು. ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರದಲ್ಲಿಯೂ 3 ಪಕ್ಷದವರು ಸಮಾಜದವರಿಗೆ ಆದ್ಯತೆ ಮೇರೆಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ನೆರೆ ರಾಜ್ಯ ಕೇರಳದಲ್ಲಿ ಈ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 21 ಜನರು ಸಮಾಜದವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಸರ್ಕಾರದಲ್ಲಿ 3 ಜನರಿಗೆ ಸಚಿವ ಸ್ಥಾನ ನೀಡಿದ್ದಾರೆ. ಆದರೆ ರಾಜ್ಯದಲ್ಲಿ ಕುರುಬ ಸಮಾಜ ಮಾತ್ರ ಹಿಂದುಳಿದ ಸಮಾಜವೆಂದು ಪರಿಗಣಿಸುತ್ತಾರೆ. ಉಳಿದ ಸಮಾಜದವರನ್ನು ಕಾಂಗ್ರೆಸ್ ಪಕ್ಷ ಪರಿಗಣಿಸಿ ಈ ಬಾರಿ ಸಚಿವ ಸ್ಥಾನ ನೀಡಬೇಕಿದೆ ಎಂದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಡಿಗ ಸಮಾಜಕ್ಕೆ ಏನು ಮಾಡದೆ ಅನ್ಯಾಯ ಮಾಡಿದ್ದಾರೆ. ಅವರ ಕಾಲಾವಧಿಯಲ್ಲಿ ಸಮಾಜವನ್ನ ಪರಿಗಣಿಸದೆ ಸಮಾಜದ ನಾಯಕರ ರಾಜಕೀಯ ಭವಿಷ್ಯ ಮುಗಿಸಿದ ಕೀರ್ತಿ ಸಲ್ಲುತ್ತದೆ. ಜನಾರ್ದನ ಪೂಜಾರಿ, ಮಾಲಿಕಯ್ಯ ಗುತ್ತಿದಾರ, ಎಚ್.ಡಿ. ರಾಮುಲು, ಆರ್.ಎನ್. ನಾಯ್ಕ್ ಇವರ ರಾಜಕೀಯ ಸೋಲಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ. ಈ ಹಿಂದೆ ಸಮಾಜದ ವೃತ್ತಿಯಾದ ಸೇಂದಿ ನಿಷೇಧಿಸಿ ಪರ್ಯಾಯ ಉದ್ಯೋಗ ನೀಡಿಲ್ಲ. ಹಿಂದುಳಿದ ದಲಿತ ಅಹಿಂದ ನಾಯಕ ಎಂದು ಸಾಮಾಜಿಕ ನ್ಯಾಯ ಸಮಾನತೆಯನ್ನ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡಿಕೊಂಡು ರಾಜಕಾರಣದಲ್ಲಿ ಲಾಭ ಬಳಸಿಕೊಂಡಿದ್ದಾರೆ ಹೊರತು ಸಮಾಜಕ್ಕೆ ಕೊಡುಗೆ ನೀಡಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಡಲಿ ಎಂದು ಹಲವು ಪರಿಶ್ರಮ ಪಡಲಾಗಿದೆ. ಅವರು ಈಗ ಹನಿಮೂನ್ ಮೂಡಲಿ ಇದ್ದಾರೆ. ಮುಂದಿನ ದಿನದಲ್ಲಿ ಸಮಾಜದ 3 ಬೇಡಿಕೆ ಇಟ್ಟಾಗ ಈಡೇರಿಸುವ ಭರವಸೆ ನೀಡಿದ್ದಾರೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಈಡಿಗ ನಾಮಧಾರಿ ಬಿಲ್ಲವ ಹಾಗೂ 26 ಸಮಪಂಗಡಗಳ ಸೇರಿಕೊಂಡು ಸುಮಾರು 30 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮಾಜ. ಈ ಸಮಾಜ ಹೆಚ್ಚಿನ ಮಟ್ಟದಲ್ಲಿ ಇರತಕ್ಕಂಥದ್ದು ನಮ್ಮ ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ 4 ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಮಾಜ ಇದೆ. ಸುಮಾರು 22 ವಿಧಾನಸಭಾ ಕ್ಷೇತ್ರ 4 ಜಿಲ್ಲೆಯಲ್ಲಿದೆ. ಅದರಲ್ಲಿ 17 ವಿಧಾನಸಭೆಯಲ್ಲಿಯೂ ಕೂಡ ಸುಮಾರು 80,000 ಹಿಡಿದು 1.5 ಲಕ್ಷ ವೋಟ್ ಇರತಕ್ಕಂಥ ಸಮಾಜ. ಆದರೆ ಈ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯವನ್ನು ಸಿಗದೆ ಸಮಾಜಕ್ಕೆ ಸಾಂವಿಧಾನಿಕವಾಗಿ ಸಿಗಬೇಕಾದ ಹಕ್ಕುಗಳನ್ನೇ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ನೋವು. ಅದನ್ನು ಸುಮಾರು ತುಂಬ ವರ್ಷಗಳಾಗಿ ನಾವು ನಿರಂತರವಾದ ಹೋರಾಟಗಳು ಭಾಳಷ್ಟು ಮಾಡಿಕೊಂಡು ಬರ್ತಾ ಇದೆ. ಹಿಂದಿನ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಆಯಿತು. ಆದರೆ ಅನಂತರ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸುಮಾರು 4 ಬಜೆಟ್ ಮಂಡಿಸಿದರೂ ಕೂಡ ನಿಗಮಕ್ಕೆ ₹1 ಹಣವನ್ನೇ ಕೊಡಲಿಲ್ಲ. ಹಾಗೆ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ರಾಜ್ಯದ ರಾಜಧಾನಿಯಾದ ಬ್ಯಾಂಗ್ಳೂರಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಬೇಡಿಕೆಯಲ್ಲಿಯೂ ಕೂಡ ಸರ್ಕಾರ ಸ್ಪಂದಿಸಿದ್ದಿಲ್ಲ. ಅನಂತರ ನಮ್ಮ ಕುಲಕಸಬು ನಿಲ್ಲಿಸಿ ಸುಮಾರು ವರ್ಷಗಳಾಯಿತು. ಪರ್ಯಾಯ ವ್ಯವಸ್ಥೆಯೂ ಕೂಡ ಈ ಸಮಾಜಕ್ಕೆ ಕೊಡಲಿಲ್ಲ. ಈ 4 ಜಿಲ್ಲೆಯಲ್ಲಿ ಒಂದು ವೇಳೆ ಒಂದಷ್ಟು ಸಮುದಾಯದವರು 19ಕ್ಕೂ ರಾಜ್ಯಸಭೆ ಮತ್ತು MLC ಆದ ಮೇಲೆ ಮತ್ತೂ ಕೂಡ ಸರ್ಕಾರದಲ್ಲಿ ವಿಸ್ತರಣೆ ಮಾಡ್ತಾರೆ. ಅದರಲ್ಲಿ ಸಮಾಜದಿಂದ ನೆಕ್ಸ್ಟ್ ಹಿರಿಯ ಶಾಸಕರು ಯಾರು? ಈಗ ಬೇಳೂರು ಗೋಪಾಲಕೃಷ್ಣ ಒಬ್ಬರೇ ಇರೋದೀಗ. ಮಧು ಬಂಗಾರಪ್ಪರವರು 3 ವರ್ಷ ಆಯಿತು. ಏನಿ ಮತ್ತು ಬದಲಾವಣೆ ಆಗಲೇಬೇಕಲ್ಲ. ಮಧು ಬಂಗಾರಪ್ಪರವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತ ಅವರು ನೇರವಾಗಿ ಹೇಳಿದ್ದಾರೆ. ಆದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನವನ್ನೇ ಕೊಡಬೇಕು ಅಂತಕ್ಕಂಥದ್ದು ನಮ್ದೆಲ್ಲ ಅಭಿಪ್ರಾಯ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನಾವು ಕೂಡ ಭಾಳಷ್ಟು ಶ್ರಮವೆಲ್ಲ ಗೊತ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಕೂಡ ನಮ್ಮ ಸಮಾಜದ ಬೇಡಿಕೆಗಳು ಕೂಡ ಅವರ ಮುಂದೆ ಇಟ್ಟಿದ್ದೀವಿ. ಈಗ ಅವರು ಸ್ವಲ್ಪ ಈಗ ಹನಿಮೂನ್ ನಡೀತಾ ಇದೆ. ಹನಿಮೂನಲ್ಲಿ ಆದಮೇಲೆ ನಾವು ಹೋಗ್ತೇವೆ. ಈಗ ಒಂದು ನಮ್ಮ ಈಗ ಗೋಕರ್ಣದಲ್ಲಿ ಮೀಟಿಂಗ್ ಮುಗಿಲಿ.
ಮೀಟಿಂಗ್ ಮುಗಿದ ಮೇಲೆ, ಈಗ 11-12 ಆದ ಮೇಲೆ ಅವ್ರಿಗೆ ಡಿಸ್ಟರ್ಬ್ ಕೊಡಬಾರ್ದು. ಆಗಾಗ ಹೋಗಿ ಒಂದು 20ಕ್ಕೋ ಈಗ ಅಲ್ಲಿ ನಾಳೆ ಚರ್ಚೆ ಮಾಡ್ತೀವಿ, ಡೇಟ್ ಚರ್ಚೆ ಮಾಡಿ ಸಮಾಜದ 3 ಬೇಡಿಕೆಗಳನ್ನೇ ಅವರು ಈಡೇರಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸಮುದಾಯದವ್ರನ್ನ ಕರ್ಕೊಂಡು ಹೋಗ್ತೇವೆ. ಅಷ್ಟೇ ಅಲ್ಲ, ಈಗ ಸಮುದಾಯಕ್ಕೆ ಸಿಗಬೇಕಾದ ರಾಜಕೀಯ ಪ್ರಾತಿನಿಧ್ಯ ಪಕ್ಷದಿಂದ ಸಿಗಬೇಕು. ಅದೆಲ್ಲವನ್ನೇ ಕೂಡ ಅವರ ಮುಂದೆ ಸಿದ್ದರಾಮಯ್ಯನವರು ಈಡಿಗರಿಗೆ ಏನೂ ಮಾಡಲಿಲ್ಲ. ಈಡಿಗರಿಗೆ ಅನ್ಯಾಯ ಮಾಡಿರ್ತಕ್ಕಂಥವರು ಸಿದ್ದರಾಮಯ್ಯ. ಮತ್ತು ಈಡಿಗರಿಗೆ ಅನ್ಯಾಯ ಮಾಡಿದ ಯಾವ ಮುಖ್ಯಮಂತ್ರಿಗಳಿಗೂ ಕೂಡ ಅವರ ಕಾಲಾವಧಿಯನ್ನೇ ಪೂರ್ತಿ ಮಾಡಲಿಲ್ಲ, ಕಂಪ್ಲೀಟ್ ಅವರು ಮಾಡೋಕ್ಕಾಗಲಿಲ್ಲ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರತಕ್ಕಂಥದ್ದು ಸಿದ್ದರಾಮಯ್ಯ. ಯಾಕೆಂದರೆ ಕುಲಕಸಬು ಸೇಂದಿ ಸಮೇತ 2004 ನಿಲ್ಲಿಸಿರದ ಅವರೇ ಈಡಿಗರನ್ನ ಎಲ್ಲರನ್ನೇ, ಜನಾರ್ದನ ಪೂಜಾರಿ ಅವ್ರನ್ನ, ಹಾಗೆ ಮಾಲಿಕೀಯ ಗುತ್ತೇದಾರ್ ಅವ್ರನ್ನ, HG ರಾಮುಲು ಅವ್ರನ್ನ, ಇಲ್ಲಿ ಬಂದರೆ RN ನಾಯ್ಕ್ ಅವ್ರನ್ನ ಎಲ್ಲರನ್ನೇ ಕೂಡ ಮುಗಿಸಿರತಕ್ಕಂಥ ಕೀರ್ತಿ ಸಿದ್ದರಾಮಯ್ಯಕ್ಕೂ ಸೇರಿದರು. ಹಾಗಾಗಿ ಹೈಕಮಾಂಡ್ಗೆ ಗೊತ್ತಾಯಿತು ಇವರ ಹಿಂದೆ OBCಗಳು ಇಲ್ಲ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅವರು ಬದಲಾವಣೆ ಮಾಡಿರೋದು. ಇಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯವನ್ನೇ ಇದ್ದಿಲ್ಲ. ಹೊಸ ಸರ್ಕಾರ ಬಂತು, ಅಲ್ಲಿ 11 ಜನ ಕಾಂಗ್ರೆಸ್ ಪಕ್ಷದಿಂದ ಗೆದ್ದರು, ನಮ್ಮ ಸಮಾಜದಿಂದ. BJPಯಿಂದ 2 ಗೆದ್ದರು, ಕಮ್ಯುನಿಸ್ಟ್ ಪಾರ್ಟಿಯಿಂದ 9 ಜನ ಗೆದ್ದರು. ಟೋಟಲ್ 21 ಜನ ಅಲ್ಲಿ ಗೆದ್ದಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಸರ್ಕಾರ 3 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಒಂದು OJ ಜನೀಶು, ಲಿಜು ಮತ್ತು ಬಿಂದು ಕೃಷ್ಣ. ಅದರಲ್ಲಿ ನಮ್ಮ ಸಮಾಜಕ್ಕೆ ಏನು 3 ಮೇನ್ ಖಾತೆ ಅಬ್ಕಾರಿ ಏನಿದೆಯಲ್ಲ, ಎಕ್ಸೈಸ್ ನಮ್ಮ ಸಮಾಜಕ್ಕೆ ಕೊಟ್ಟು, ಗೋವಾದಲ್ಲಿಯೂ ಕೂಡ ಎಕ್ಸೈಸ್ ನಮಗೆ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿಯೂ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಕುಲವೃತ್ತಿಯ ಕುಲವೃತ್ತಿ ಇದು ಲಿಕ್ಕರ್ ಮಾರೋದು ನಮ್ಮ ಕುಲವೃತ್ತಿ ಅಲ್ಲ. ಆದರೆ ಅದನ್ನು ಸಂಬಂಧಪಟ್ಟಿರತಕ್ಕಂಥ ಆ್ಯಕ್ಚುಲಿ ನಮಗೆ ಕೊಡಬೇಕಾದ ಖಾತೆ ಏನು, ಎಕ್ಸೈಸ್ ಇಲಾಖೆಯನ್ನೇ ಈಡಿಗ ಸಮುದಾಯಕ್ಕೆ ಕೊಡಬೇಕು ಆ್ಯಕ್ಚುಲಿ ಹೇಳಬೇಕಾದ್ರೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವತ್ತೂ ಮಾಡಲಿಲ್ಲ. ಮೊನ್ನೆ ಕೊಟ್ಟಿರೋದು ಏನಪ್ಪ ಅಂತಂದರೆ ಎಜುಕೇಷನ್ ಕೊಟ್ಟು. ಈಗ ನಾವು ಕೇಳುವುದರಿಂದ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಮಾಡಿ ಉತ್ತಮವಾದ ಖಾತೆಯನ್ನು ಕೊಡಿ, ನಾವು ಬೇಡಿಕೆಯನ್ನು ಹೇಳ್ಬೋದು. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ರಾಷ್ಟ್ರೀಯ ಈಡಿಗ ಮಂಡಳಿ ಮೂಲಕ ಸಮಾಜಕ್ಕೆ ಸಹಕಾರವಾಗುತ್ತಿದೆ. ಈ ಬಾರಿ ಸಭೆ ನಮ್ಮ ಜಿಲ್ಲೆಯಲ್ಲಿ ನಡೆಯಲಿದ್ದು, ಸಭೆಯ ನಿರ್ಣಯಕ್ಕೆ ನಾವೆಲ್ಲರೂ ಬೆಂಬಲಿಸೋಣ. ಸಮಾಜದ ಸಂಖ್ಯೆ ದೊಡ್ಡದಾಗಿದ್ದು, ಹಿರಿಯ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಸೇರಿಸಿ ಭೀಮಣ್ಣ ನಾಯ್ಕ ಇವರಿಗೂ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸೋಣ ಎಂದರು. ಕಳೆದ ವರ್ಷ ಶಿರೂರು ದುರಂತದ ಸಮಯದಲ್ಲಿ ಸ್ವಾಮೀಜಿಯವರು ಮಳೆಯಲ್ಲಿ ನಿಂತು ಜಿಲ್ಲಾಧಿಕಾರಿಗಳ ಬಳಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದರು ಎಂದು ಹೋರಾಟದ ಹಾದಿ ಸ್ಮರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಪ್ರದೀಪ್ ನಾಯ್ಕ್, ರಾಜೇಶ್ ನಾಯ್ಕ್, ಹರೀಶ್ಚಂದ್ರ ನಾಯ್ಕ್, ಮಾವಿನ್ ಕುರ್ವಾ, ಹರೀಶ್ ನಾಯ್ಕ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.